ಕೋಲಾರ ವಿಧಾನಸಭಾ ಕ್ಷೇತ್ರದ ಯಳಚೀಪುರ ಗ್ರಾಮದಲ್ಲಿ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಇಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದರು. ಆನಂತರದಲ್ಲಿ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಯಾವುದೇ ಹೋಬಳಿ ಕೇಂದ್ರದಲ್ಲಿ ಅಂಬೇಡ್ಕರ್ ಅವರ ಭವನ ಕಟ್ಟಲು 10 ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ, ಗ್ರಾಮದಲ್ಲಿ ಕಟ್ಟಲು 5 ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ. ಆದರೆ ನಾವು ಯಳಚೀಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ 30 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದೇವೆ. ಈಗಾಗಲೇ ಈ ಯಳಚೀಪುರ ಗ್ರಾಮಕ್ಕೆ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಗ್ರಾಮದ ದೇವಾಲಯ ಅಭಿವೃದ್ಧಿಗೆ 4 ಲಕ್ಷ ಅನುದಾನ ಕೊಟ್ಟಿದೆ. ಇನ್ನು ಸಹಕಾರ ನೀಡಲು ಬದ್ಧನಾಗಿದ್ದೇನೆ. ಕಾರಣ ನಾವೆಲ್ಲ ಇಂದು ನೆಮ್ಮದಿಯಾಗಿ ಈ ಸಮಾಜದಲ್ಲಿ ಬದುಕಲು ಕಾರಣ ಬಾಬಾ ಸಾಹೇಬ್ ಅವರ ಸಂವಿಧಾನ. ಆದ್ದರಿಂದ ಗ್ರಾಮಗಳ ಅಭಿವೃದ್ಧಿಗೆ ಎಂದಿಗೂ ನಾನು ಸಿದ್ಧನಿದ್ದೇನೆ. ನಿಮ್ಮ ಸಹಕಾರ ಸದಾ ಇರಲಿ ಎಂದರು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಭಾರತ ದೇಶದಲ್ಲಿ ನಾವು ಹುಟ್ಟಿರುವುದು ಒಂದು ಪುಣ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಮಗೆ ಸಿಕ್ಕಿರುವುದು ನಮ್ಮ ಅದೃಷ್ಟ. ಅದರಲ್ಲೂ ಈ ಭಾರತ ದೇಶದಲ್ಲಿ ಇವತ್ತೇನಾದರೂ ನಾವೆಲ್ಲ ಬದುಕ್ತಾ ಇದ್ದೀವಿ, ನಾವೆಲ್ಲ ಒಂದು ಕಾನೂನಿನಲ್ಲಿ ಹೋಗ್ತಾ ಇದ್ದೀವಿ, ಕಾನೂನು ಅಡಿಯಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಈ ಪುಣ್ಯಾತ್ಮ. ಈ ಪುಣ್ಯಾತ್ಮ ನಮಗೆ ಆ ಕಾರಣವನ್ನು, ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥವ್ರು. ಇವತ್ತು ಯಳಚೀಪುರ ಗ್ರಾಮದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜ್ಞಾಪಕಾರ್ಥಕವಾಗಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಂಎಲ್ಸಿ ಅನಿಲನವರಾಗಿರ್ಬೋದು, ಅದೇ ರೀತಿ ಊರಿನ ಮುಖಂಡರಾದಂಥ ಮುನೇಗೌಡರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಂಜು, ಯಳಚೀಪುರ ಮಂಜು ಅವರು PLD ಬೆಳಕಲ್ಲಿ ಮೇಲೆ ನಿಂತು ಸೋತರು ಕಮ್ಮಿನಲ್ಲಿ, ಆದರೂ ನಾವೆಲ್ಲ ಇದ್ದೀವಿ, ನನ್ನ ಜ್ಞಾಪಕ ಇದೆ ಎಲ್ಲ. ನಮ್ಮ ಮಂಜು ಅವರಿದ್ದಾರೆ, ಆಮೇಲೆ ನಮ್ಮ ಮುನೇನಕಣ್ಣು, ನಮ್ಮ ಚಂದ್ಮಲ್ಲ ರಮೇಶು, ನಮ್ಮ ಬಾಬಣ್ಣ ಅವರೇ, ಆಮೇಲೆ ನಮ್ಮ ಗ್ಯಾರಂಟಿ ಅಧ್ಯಕ್ಷ ಆದಂಥ ನಮ್ಮ ಮುನಣ್ಣವರು, ಗೋವಿಂದಪ್ಪನವರು ಎಲ್ಲರೂ ಇದ್ದಾರೆ. ಎಲ್ಲ ಮುಖಂಡರು, ಎಲ್ಲ ಮುಖಂಡರು ಎಲ್ಲರೂ ಇದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ. ಇವತ್ತು ನಾವಿಲ್ಲಿ ಬಂದಿರೋದು ಏನಕ್ಕಂತೆ ನಮಗೆ ಯಾರಿಗೂ ಧನ್ಯವಾದಗಳು ತಿಳಿಸ್ಕೊಳ್ಳೋದಕ್ಕೋ ಏನಕ್ಕೂ ಅಲ್ಲ, ಊರಿನ ಜನಕ್ಕೆ ಧನ್ಯವಾದಗಳು ತಿಳಿಸೋದಕ್ಕೆ. ಆಲ್ರೆಡಿ ಈ ಗ್ರಾಮದಲ್ಲಿ 30 ಲಕ್ಷ ರೂಪಾಯಿ ಹೊರತಲ್ಲಿ ಸಿಮೆಂಟ್ ರೋಡ್ ಕೆಲಸವನ್ನು ಮಾಡಿದ್ದೀವಿ ಇಲ್ಲಪ್ಪ. 35 ಲಕ್ಷ ರೂಪಾಯಿ ಸಿಮೆಂಟ್ ರೋಡ್ಸ್ ಮಾಡಿದ್ದೀವಿ. ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿಯನ್ನ ದೇವಸ್ಥಾನ ಕೊಟ್ಟು 4 ಲಕ್ಷ ದೇವಸ್ಥಾನ ಕೊಟ್ಟಿದ್ದೀವಿ. ಇನ್ನ ಏನಾದರೂ ದೇವಸ್ಥಾನ ನೆಸಿಟಿ ಇದ್ರೆ ನನ್ನ ಕೈಯಿಂದನೂ ನಾನು ಕೊಡ್ತೀನಿ, ಅದನ್ನು ರೆಡಿ ಇದೀವಿ, ತೊಂದರೆ ಏನಿಲ್ಲ, ಅದನ್ನು ಕೊಡ್ತೀವಿ. ಆಯ್ತಾ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಅಂತ ಹೇಳಿದ್ರೆ 30 ಲಕ್ಷ ಕೊಡೋದು ಎಲ್ಲಿ ಅಂತ ಹೇಳಿದ್ರೆ ಹೋಬಳಿ ಹೆಡ್ ಕ್ವಾರ್ಟರ್ ಅಲ್ಲಿ ಕೊಡೋದು. ಎಲ್ಲರಿಗೂ ಗೊತ್ತಿರುತ್ತೆ, ಆಫೀಸರ್ಸ್ಗೂ ಗೊತ್ತಿರುತ್ತೆ, ನಮ್ಮ ಆಫೀಸರ್ಸ್ಗೂ ಗೊತ್ತಿರುತ್ತೆ. ಹೋಬಳಿ ಹೆಡ್ ಕ್ವಾರ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಕಟ್ಟಿದ್ರೆ ಹೋಬಳಿ ಹೆಡ್ ಕ್ವಾರ್ಟರ್ಗೆ 25 ಲಕ್ಷ ಕೊಡ್ತಾರೆ, ಗ್ರಾಮ ಪಂಚಾಯತಿನ ಹೆಡ್ ಕ್ವಾರ್ಟರ್ಗೆ 10 ಲಕ್ಷ ಕೊಡ್ತಾರೆ. ಯಾವುದನ್ನ ಹಳ್ಳಿನಲ್ಲಿ ಅಂದ್ರೆ ಒಂದು 5 ಲಕ್ಷ ಕೊಡ್ತಾರೆ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಇವತ್ತು ನಾವು ಯಳಚೀಪುರ ಗ್ರಾಮಕ್ಕೆ ಮಾತ್ರ 30 ಲಕ್ಷ ರೂಪಾಯಿ. ಅನಿಲ್ ಕುಮಾರ್, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು.